ನಮಸ್ಕಾರ ಸ್ನೇಹಿತರೆ, ನಾನಿವತ್ತಿರೋಂಥದ್ದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಈ ಬೆಟ್ಟಕ್ಕೆ ಯಾಕಪ್ಪ ಈ ರೀತಿಯಾದಂಥ ವಿಶೇಷವಾದಂತಹ ಹೆಸರು ಬಂತು ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಆರಂಭವಾಗುವ ಮೊದಲ ಮುಂಗಾರುವಿನ ಮೊದಲ ಸಿಡಿಲು ಈ ಬೆಟ್ಟಕ್ಕೆ ತಾಗುತ್ತದೆ ಎಂಬುದು ಇಲ್ಲಿನ ಪ್ರತೀತಿ ಮತ್ತು ಇಲ್ಲಿಯ ಜನರಲ್ಲಿರುವಂತಹ ನಂಬಿಕೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗೆ ನಿಮಗೆಲ್ಲರಿಗೂ ರಾಜ್ ವ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದೇವಸ್ಥಾನದ ವಿಶೇಷತೆಯೇ ಈ ದೇವಸ್ಥಾನದ ಮೆಟ್ಟಿಲುಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಟ್ಟಿಲುಗಳನ್ನು ಹೊಂದಿರುವ ದೇವಸ್ಥಾನ ಅಂದ್ರೆ ತಪ್ಪಾಗಲಾರದು. 3650ಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಆಗಿನ ಕಾಲದಲ್ಲೇ ಕಟ್ಟಲಾಗಿದೆ ಅಂದ್ರೆ ನೀವು ನಂಬಲೇಬೇಕು. ಸಮುದ್ರ ಮಟ್ಟದಿಂದ 4230 ಅಡಿಗಳಷ್ಟು ಎತ್ತರದಲ್ಲಿರುವ ಈ ಬೆಟ್ಟಕ್ಕೆ ಇಷ್ಟೊಂದು ಸುಂದರವಾಗಿ ಇಷ್ಟೊಂದು ಮೆಟ್ಟಿಲುಗಳನ್ನು ಯಾರು ಕಟ್ಟಿದ್ರು, ಬನ್ನಿ ತಿಳ್ಕೊಳ್ಳೋಣ. ಗೋಪುರವನ್ನು ದಾಟಿದ ತಕ್ಷಣ ಬಲಭಾಗದಲ್ಲಿ ನೀವು ಒಂದು ಸಣ್ಣ ಮಂಟಪವನ್ನು ನೋಡಬಹುದು. ಆ ಮಂಟಪದಲ್ಲಿ ನೀವು ಶಿವಲಿಂಗವನ್ನು ಸಹ ಕಾಣಬಹುದಾಗಿದೆ. ಅನ್ಕೊಂಡಷ್ಟು ಸುಲಭ ಅಲ್ಲ. 3000 ಮೆಟ್ಟಿಲುಗಳನ್ನ ಹತ್ತೋದು ತುಂಬ ಕಷ್ಟ ಆಗಿರುತ್ತೆ. ನೀವು ಯಾರಾದರೂ ಬರಬೇಕಾದ್ರೆ ಮೊದಲೇ ನೀರು, ತಿಂಡಿ, ನಿಮ್ಗೆ ಬೇಕಾಗಿರೋಂತಹ ವಸ್ತುಗಳನ್ನ ತಗೊಂಬನ್ನಿ. ತುಂಬ ಕಷ್ಟ ಇದೆ ನೋಡಿ. ನಮ್ಮ ಹುಡುಗ ಆಲ್ರೆಡಿ ಹತ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಮೆಟ್ಲುಗಳು ಹೋಗ್ಬೇಕು. ಸ್ನೇಹಿತರೆ, ನಾವೀಗ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮೆಟ್ಲು ಹತ್ತುತ್ತಾ ಇದ್ದೀವಿ. ಕೇವಲ 300 ಮೆಟ್ಲು ನಾವೀಗ ಹತ್ತಿರುವಂಥದ್ದು. ಈ ವಯಸ್ಸಲ್ಲಿ ನಮಗೆ ಮೆಟ್ಲು ಹತ್ತಕ್ಕಾಗ್ತಾಯಿಲ್ಲ ಅಂದರೆ ನಮ್ಮ ಕೆಲಸ ಜಂಜಾಟಗಳು, ಅದೇ ಮ್ಯಾನೇಜರ್ಗಳು, ಬರೀ ಕೆಲಸ ಮನೆ ಅಂತ ಸುತ್ತಾಡಿದ್ದೀವಿ. ನೀವು ತಿಂಗಳಲ್ಲಿ ಒಂದ್ಸಲನೋ ಇಲ್ಲ ವಾರದಲ್ಲಿ ಒಂದ್ಸಲನೋ ಈ ಥರ ಟ್ರೆಕ್ಕಿಂಗ್ ಪ್ಲೇಸ್ಗಳಿಗೆ ವಿಸಿಟ್ ಕೊಡಿ. ಅದರಿಂದ ನಿಮ್ಮ ದೈಹಿಕ ಶಕ್ತಿನೂ ಹೆಚ್ಚಾಗುತ್ತೆ. ಬನ್ನಿ, ಇಷ್ಟು ಹೇಳ್ತೇನೆ. ನಾವಿನ್ನು ಮತ್ತೆ hour later. 500 ಮೆಟ್ಲು. ಪ್ರತಿ 100 ಮೆಟ್ಲಿಗೆ ಈ ರೀತಿ ಗೋಪುರ ಕೊಟ್ಟಿರ್ತಾರೆ. ನೀವು ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ನೀವು
ಯಾವುದೇ ಕಾರಣಕ್ಕೂ ನೀರು ತಿಂಡಿ ಇಲ್ಲದೆ ಬರಕ್ಕೆ ಹೋಗ್ಬೇಡಿ. ನೀರು ಬೇಕೇ ಬೇಕು, ತುಂಬಾ ಸುಸ್ತಾಗತ್ತೆ. ಏನು ಈ ಬೆಟ್ಟದ ಪುರದಲ್ಲಿ ಈ ಬೆಟ್ಟದ ಮೆಟ್ಟಿಲುಗಳನ್ನ ಹತ್ತುವ ಮಾರ್ಗ ಮಧ್ಯದಲ್ಲಿ ಈ ರೀತಿಯ ಸೈಜ್ ಕಲ್ಲುಗಳನ್ನ ನಾವು ಸುಮಾರು ಕಾಣಬಹುದಾಗಿದೆ. 2 ಸೈಜ್ ಕಲ್ಲುಗಳ ಮೇಲೆ ಇನ್ನೊಂದು ಸೈಜ್ ಕಲ್ಲನ್ನ ಇಟ್ಟು ಈ ರೀತಿ ಕಟ್ಟಿರ್ತಾರೆ. ಇದನ್ನ ಚಿಕ್ಕ ದ್ವಾರ ಬಾಗ್ಲು ಅಂದ್ರೆ ತಪ್ಪಾಗ್ಲಾರ್ದು. ಹಾಗೆ ಈಗಿನ ಗೋಡೆಗಳ ಮೇಲೆ ಈಗಿನ ಯುವ ಪ್ರೇಮಿಗಳು ಕೆತ್ತಿರುವಂತಹ ಬರಹಗಳನ್ನು ಕಾಣಬಹುದು. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಯಾರೋ ಚಿರತೆ ಇದೆ ಅಂತ ಸಹ ಬರೆದಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಇದು ಕಾಡಾಗಿರೋದರಿಂದ ಚಿರತೆಗಳು ಕಾಣಿಸ್ತವೆ, ಹುಷಾರಾಗಿರಿ. ಪ್ರತಿ ವರ್ಷ ದೀಪಾವಳಿಗೆ ಇಲ್ಲಿ ದೊಡ್ಡ ಪ್ರಮಾಣದ ಜಾತ್ರೆ ನೆರವೇರುತ್ತದೆ. ಅಂದು ಇಲ್ಲಿ ನೀವು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳನ್ನು ಕಾಣಬಹುದು ಮತ್ತು ಸಂಜೆ 6 ಗಂಟೆಯ ಸಮಯಕ್ಕೆ ಪಲ್ಲಕ್ಕಿಯಲ್ಲಿ ದೇವರನ್ನು ಹೊತ್ತಂತಹ ಭಕ್ತಾದಿಗಳು ಮತ್ತು ಕೈಯಲ್ಲಿ ಪಂಜನ್ನು ಹಿಡಿದಿರುವಂತಹ ಭಕ್ತ ಸಮೂಹವು ಬೆಟ್ಟದ ಪುರದ ಬೆಟ್ಟವನ್ನೆಲ್ಲ ಒಂದು ಸುತ್ತಿಕೊಂಡು ಬಂದು ರಾತ್ರಿಯೇ ಬೆಟ್ಟವನ್ನು ಹತ್ತುವುದನ್ನು ನಾವಿಲ್ಲಿ ಕಾಣಬಹುದು. ಇಂತಹ ವಿಸ್ಮಯವಾದ ಪದ್ಧತಿಯನ್ನು ನೀವೇನಾದರೂ ನೋಡಬೇಕಂದ್ರೆ ದೀಪಾವಳಿಯ ಸಂದರ್ಭದಲ್ಲಿ ಈ ಬೆಟ್ಟಕ್ಕೆ ಭೇಟಿ ನೀಡುವುದು ಉತ್ತಮ. ಕೊನೆಗೂ ಬಂದೇ ಬಿಡ್ತು. ನಾವು ಕೂತ್ಕೊಳ್ಳ ಅಂತ ಒಂದು ಗೋಪುರ ಇರುವಂತ ಜಾಗ ಇನ್ನು ತುದಿ ಬಂದಿಲ್ಲ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಮೆಟ್ಲು ಬಂದಿದೀವೋ ಗೊತ್ತಿಲ್ಲ, ಅದು ತುಂಬಾ ಸುಸ್ತಾಗಿ ಹೋಗಿದೆ. ಆಮೇಲೆ ಬರಬೇಕಾದ್ರೆ ಒಬ್ಬೊಬ್ಬರೇ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ. ತುಂಬಾ ಜನನಿಡವಾದ ಪ್ರದೇಶ ಇದು. ಅಲ್ಲಿ ಸೂಪರ್ ಕಾಣಿಸ್ತದೆ, ಹಚ್ಚ ಹಸಿರಾಗಿ. ಒಬ್ರು ನಿಮಗ್ ಸಿಗಲ್ಲ. ಇಲ್ಲಿ ಸ್ಥಳೀಕರು ಚಿರತೆ ಕಾಟ ಇದೆ ಅಂತ ಬೇರೆ ಹೇಳ್ತಾರೆ. ಬರ್ಬೇಕಾದ್ರೆ 2-3 ಜನ ಬರೋದು ತುಂಬಾ ಒಳ್ಳೆಯದು. ಯಾರಿಗೆ ಬೇಕು ಈ ಲೋಕ, ಇರ್ಲಾರ್ದೆ ಇರುವೆ ಬಿಡ್ಕೊಂಡಂಗಾಯ್ತು. 1000 ಮೆಟ್ಲ ತಗಾಗ್ತಿಲ್ಲ. ಏನ್ ವಾವ್ ಅನ್ನೋದು, ಏನಿದು ಫ್ರೆಂಡ್ಸ್ ನೋಡಿ. ಮೆಟ್ಲುಗಳು ನನ್ನ ಮಗ ವಿಡಿಯೋ ಮಾಡ್ತಾವನೆ ಅಂತ ಪುರು ಅಂತ ಹತ್ತುತ್ತಾವನೆ. ನಮ್ಮ ಹುಡುಗ ಏನು ಭಯಂಕರ ಹತ್ತುತ್ತಾವನೆ. ಇಲ್ಲೊಂದು ಬಾಟ್ಲು ನೀರು ಕುಡ್ದ ಇವಾಗ ಚರಿ ಹತ್ತುತ್ತಾವನೆ. ಏನಾಯ್ತು? ನನ್ನ ಎಕೋ ಸೌಂಡ್ ಕೇಳಿಸ್ತಿದೆ ಕಣ ನಂದೆ. ನೋಡಿ, ಕಾಡನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಹೊಣೆ. ನೀರು ಕುಡೀರಿ. ನೀವು ತಗೊಂಬಂದಿರೋಂತಹ ಬ್ಯಾಗ್ಗಳಲ್ಲೇ ಈ ಥರ ಬಾಟ್ಲುಗಳನ್ನ ವಾಪಸ್ ಹಾಕೊಳ್ಳಿ, ಎಲ್ಲಂದ್ರಲ್ಲಿ ಎಸಿಬೇಡಿ. ನೋಡಿ, ಇಲ್ಲೆಲ್ಲ ಬಾಟ್ಲುಗಳನ್ನ ಎಸ್ತಿದ್ದೀರಾ, ಎಷ್ಟು ಬೇಕಷ್ಟು ಬಾಟ್ಲುಗಳು. ಆ ಥರ ಎಸೆಯಕ್ಕೆ ಹೋಗ್ಬೇಡಿ.
ಅದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮಂಟಪ. ಅಲ್ಲಿಗೆ ಸರಿಯಾಗಿ 1900 ಮೆಟ್ಲುಗಳು ಬಂದಿದ್ದೀವಿ. ಅಲ್ಲಿಂದ ಮತ್ತೆ ಹೋಗಬೇಕು. ಇಲ್ಲಿಂದ ವ್ಯೂ ಪಾಯಿಂಟ್ಗಳು ಸಿಗುತ್ತೆ, ಬನ್ನಿ ನೋಡಿಕೊಂಡು ಹೋಗೋಣ. ಬೆಟ್ಟವನ್ನು ಹತ್ತುವ ಮಾರ್ಗ ಮಧ್ಯದಲ್ಲಿ ನಾವು 10 ಶಾಸನಗಳನ್ನು ಸಹ ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಶಾಸನ ಯಾವುದೆಂದರೆ ಕ್ರಿಸ್ತಶಕ 1586ರಲ್ಲಿ ರಾಜ ಪೆರಿಯ ಚೆಂಗಾಳ್ವ ಎಂಬಂತಹ ರಾಜ 33 ಹಳ್ಳಿಗಳನ್ನು ಅನುದಾನವಾಗಿ ನೀಡಿದ್ದ ಎಂದು ಉಲ್ಲೇಖಿಸಲಾಗಿರುವಂತಹ ಶಾಸನವಾಗಿದೆ. ಆ ಶಾಸನದಲ್ಲಿ ಈಗಿರುವ ಬೆಟ್ಟದ ಪುರವನ್ನು ಸಿರಿಗಿರಿ, ವಿಜಯಗಿರಿ ಇನ್ನು ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದರು ಎಂದು ತಿಳಿದು ಬಂದಿದೆ. ಬ್ಯೂಟಿ ನೋಡಿ, ಬೆಟ್ಟದ ತುದಿ ಇನ್ನೇನು ಬಂದೇ ಬಿಟ್ವಿ. ಲೆಟ್ಸ್ ಗೋ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಚೋಳ ದೊರೆಯಾದಂತಹ ಗಂಗರಾಜನು ತನ್ನ ಆಳ್ವಿಕೆಯಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಬೆಟ್ಟದ ತುದಿಯಲ್ಲಿರುವ ದೇವಾಲಯವನ್ನು ತಲುಪಲು ನಿಮಗೆ ಸಹಾಯವಾಗುವಂತಹ ಪ್ರತಿಯೊಂದು ಮೆಟ್ಟಿಲುಗಳನ್ನು ಸಹ ಕಲ್ಲಿನಿಂದಲೇ ನಿರ್ಮಾಣ ಮಾಡಲಾಗಿದೆ ಎಂಬುದು ವಿಶೇಷ. ಹಾಗೆ ನಿಮಗೆ ಮಾರ್ಗ ಮಧ್ಯದಲ್ಲಿ ದೊರಕುವಂತಹ ಗೋಪುರಗಳು, ಮಂಟಪಗಳು, ಶಿಲಾಸ್ತಂಭಗಳು ಮತ್ತು ಶಾಸನಗಳು ಪ್ರತಿಯೊಂದು ಸಹ ಕಲ್ಲಿನಿಂದಲೇ ನಿರ್ಮಾಣ ಮಾಡಲಾಗಿದೆ. ಅಲ್ಲ ಕಣೋ, ನಮ್ಮ ಇಡೀ ದೇಹನ ಎತ್ಕೊಂಡು ಹೋಗ್ಲಾರ್ದೆ ಮತ್ತೆ ಈ ಬ್ಯಾಗು, ಈ ಮೊಬೈಲು, ಈ ಸ್ಟಿಕ್ಕು ಬ್ಯಾಗ್ ಬೇಕಿತ್ತಾನ ಇವೆಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ರೆ. ಹಾಂ, ಗಾಡಿ ಒಳ್ಳೆ ಬರ್ತಿದೆ, ತಿರ್ಸ್ಬಿಟ್ಟಿದೆ ಅಷ್ಟೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮುಖ ತೊಲೆ ಹಾಕಿರ್ಬೇಕು, ತೊಳ್ಕೊಂಡು ವರ್ಕ್ ಮಾಡಿರ್ಬೇಕು. ಯಾವುದು ನೋಡಿ ಫ್ರೆಂಡ್ಸ್, ಇದು ಮೆಟ್ಲು. ನಮ್ಮ ಹುಡುಗ ಆಲ್ರೆಡಿ ಹತ್ಬಿಟ್ಟಿದ್ದಾನೆ. ಹತ್ಕೊಂಡು ಹೋಗೋಣ. ಕುತೂಹಲ ಜಾಸ್ತಿ ಇವಾಗ ದೇವರ ಹತ್ರ ಬಂದಾಗ.
ಏನನ್ನು ಸಾಧಿಸಿರೋ ಸಂತೋಷ 3650 ಮೆಟ್ಟಿಲುಗಳನ್ನು ಹೊಂದಿರುವ ಈ ವಿಶೇಷವಾದ ಬೆಟ್ಟವನ್ನು ನಾವು ಸರಿಸುಮಾರು 10 ಗಂಟೆಗೆ ಹತ್ತಲು ಪ್ರಾರಂಭ ಮಾಡಿದ್ದೆವು. ಈಗ ಸಮಯ 12 ಗಂಟೆ. ಅಂದರೆ ಅಲ್ಲಲ್ಲಿ ಕುತ್ಕೊಂಡು ಸುಧಾರಿಸ್ಕೊಂಡು ಹತ್ತೋ ಅಷ್ಟರಲ್ಲಿ 2 ಗಂಟೆ ಸಮಯ ಹಿಡಿತು. ತುಂಬಾನೇ ಕಷ್ಟ ಆಗುತ್ತೆ ಮತ್ತು ಸುಸ್ತಾಗುತ್ತೆ. ಬೆಟ್ಟ ಹತ್ತಿದ ಮೇಲೆ ಸಿಗೋವಂಥ ಖುಷಿನೇ ಬೇರೆ. ಇನ್ನೇನಿದ್ರು ದೇವಸ್ಥಾನ ನೋಡೋದು ಒಂದೇ ಬಾಕಿ. ಬನ್ನಿ ದೇವಸ್ಥಾನ ನೋಡೋಣ. ಇದೇ ನೋಡಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ, ಬೆಟ್ಟದ ಮೇಲಿರುವಂಥದ್ದು. ಬೆಟ್ಟದ ಕೆಳಗೂ ಸಹ ನಿಮಗೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ಕಾಣಬಹುದಾಗಿದೆ. ಯಾರಿಗೆ ಬೆಟ್ಟ ಹತ್ತಕ್ಕಾಗಲ್ವೋ ಅಂಥವರು ಬೆಟ್ಟದ ಕೆಳಗಿರುವ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಳ್ಳಬಹುದು. ಬೆಟ್ಟದ ಮೇಲೆ ಬಂದ ತಕ್ಷಣ ನಮಗೆ ಅದ್ಭುತವಾದ ಪುರಾಣ ಪ್ರಸಿದ್ಧವಾದ ದೇವಾಲಯವನ್ನು ಕಾಣಬಹುದಾಗಿದೆ. ದೇವಸ್ಥಾನವನ್ನು ನೋಡುವುದಕ್ಕೆ ಏನೋ ಒಂಥರ ಸಂತೋಷ, ಖುಷಿ. ಆದರೆ ದೇವಸ್ಥಾನವು ಸ್ಥಿತಿಲಾ ವ್ಯವಸ್ಥೆಯನ್ನು ತಲುಪಿದೆ ಮತ್ತು ಉಳಿದಿರುವ ಭಾಗವೂ ಸಹ ಸ್ಥಿತಿಲಾ ವ್ಯವಸ್ಥೆಯನ್ನು ತಲುಪುತ್ತಿದೆ. ಇತ್ತೀಚಿನ ಸರ್ಕಾರಗಳು ಈ ದೇವಸ್ಥಾನದ ಬಗ್ಗೆ ಗಮನವನ್ನು ಹರಿಸಿದರೆ ಒಂದು ಅದ್ಭುತ ಪ್ರವಾಸಿ ತಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ದೇವರ ದರ್ಶನ ಆಗಬೇಕು ಮತ್ತು ದೇವರ ಪೂಜೆ ಮಾಡಿಸ್ಬೇಕು ಅಂದರೆ ನಿಮಗೆ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಟ್ಟದ ಮೇಲ್ಗಡೆ ಪುರೋಹಿತರು ಸಿಗ್ತಾರೆ. ಬೆಟ್ಟದ ತುದಿಯನ್ನು ತಲುಪಿದ ಬಳಿಕ ಬೆಟ್ಟದ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಕಾಲುದಾರಿಯನ್ನು ಸಹ ಕಾಣಬಹುದಾಗಿದೆ. ಅದರಲ್ಲಿ ನೀವೇನಾದರೂ ಹೋದರೆ ಹಲವಾರು ಗುಹೆಗಳು ಸಹ ಕಂಡುಬರುತ್ತವೆ ಮತ್ತು ಒಂದು ದೊಡ್ಡ ಬಂಡೆಯ ಮೇಲೆ ಸ್ತಂಭವನ್ನಿರಿಸಿ ಆ ಸ್ತಂಭದ ಮೇಲೆ ನಂದಿ ವಿಗ್ರಹವನ್ನಿಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಮೇಲೆ ಇವಾಗ ನೋಡ್ತಾ ಇದ್ದೀವಿ ಈ ರೀತಿಯ ಬಣ್ಣ ಬಣ್ಣದ ಬಾವುಟಗಳು. ಇದು ಟಿಬೇಟಿಯನ್ ಜನಕ್ಕೆ ಸೇರಿದಂತಾಗಿರುತ್ತದೆ. ಇವರು ಸಹ ಕುಶಾಲನಗರದ ಬೈಲುಕುಪ್ಪ ಎಂಬ ಜಾಗದಲ್ಲಿ ವಾಸಿಸ್ತಾ ಇರ್ತಾರೆ. ಅವರು ಇಲ್ಲಿಗೆ ಬಂದು ಈ ರೀತಿಯ ಬಟ್ಟೆಗಳನ್ನು ಸಹ ಕಟ್ಟಿ ಒಂದು ರೀತಿಯ ಆಚರಣೆಯನ್ನು ಇವರು ಅಂದರೆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೀವು ನೋಡ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಾವುಟಗಳನ್ನು ಬೆಟ್ಟದ ಮೇಲೆ ಕಟ್ಟಿರುವುದು